ಮಾರ್ನಿಂಗ್ ಫ್ರಮ್ ಶ್ರೀನಗರ್. ಸೊ ನಾವಿವತ್ತು ಹೋಗ್ತಾ ಇರೋದು ಸೋನ್ಮಾರ್ಗ್ಗೆ. ಸೋನ್ಮಾರ್ಗ್ನ ಆ್ಯಕ್ಚುಲ್ ಪ್ರೊನೌನ್ಸಿಯೇಷನ್ ಬಂದು ಸೋನಾಮಾರ್ಗ್. ಸ್ನೋ ಕವರ್ ಲ್ಯಾಂಡ್ ಮೇಲೆ ಸನ್ಲೈಟ್ ಬಿದ್ದವಾಗ ದೂರದಿಂದ ನೋಡೋಕೆ ಅದು ಗೋಲ್ಡ್ ಶೈನ್ ಆದಾಗೆ ಶೈನ್ ಆಗುತ್ತಲ್ಲ, ಹಾಗಾಗಿ ಅದಕ್ಕೆ ಸೋನಾಮಾರ್ಗ್ ಅಂತ ಹೆಸರು ಬಂದಿದೆ. ಆ್ಯಂಡ್ ಸೋನ್ಮಾರ್ಗ್ ಬಂದು ಸಿ ಲೆವೆಲ್ಗಿಂತ ಆಲ್ಮೋಸ್ಟ್ 9000 ಫೀಟ್ ಆಲ್ಟಿಟ್ಯೂಡಲ್ಲಿದೆ. ಸೊ ಅಲ್ಲಿ ಫುಲ್ ಚಳಿ ಇರುತ್ತೆ. ನಮ್ಮ ಡ್ರೈವರ್ ಬೇರೆ ಬೆಳಿಗ್ಗೆನೆ ಕಾಲ್ ಮಾಡಿ ಸೋನ್ಮಾರ್ಗಲ್ಲಿ ಸ್ನೋಫಾಲ್ ಆಗ್ತಾ ಇದೆ, ಜಾಕೆಟ್ಸ್ ಎಲ್ಲ ಇಟ್ಕೊಳ್ಳಿ ಅಂತ ಹೇಳಿದರು. ಥರ್ಮಲ್ಸ್ ತೊಗೊಬಂದಿದ್ದೀರಾ, ಬಟ್ ಹಾಕೊಂಡಿಲ್ಲ. ಅಲ್ಲಿ -14 ಅಂತ ಹೇಳ್ತಾ ಇದ್ದಾರೆ, ನೋಡ್ತೀನಿ. Today around by the time we reach maybe Sonmargali almost -2 to -3 ಆ ರೇಂಜಲ್ಲಿ 2-3 ರೇಂಜಲ್ಲಿ ಇರುತ್ತೆ. ಸ್ನೋಫಾಲ್ ಆಗ್ತಾ ಇದೆ ಅಂತ ಕೇಳಿದ ತಕ್ಷಣ ನನ್ನ ಎಕ್ಸೈಟ್ಮೆಂಟ್ ಲೆವೆಲ್ ಡಬಲ್ ಆಗೋಯ್ತು. ಇವ್ರ ಹತ್ರ ಜಾಕೆಟ್ ಇಟ್ಕೊಳ್ಳಿ ಅಂದರೆ ನನಗೇನು ಚಳಿ ಆಗಲ್ಲ, ನನಗೇನು ಬೇಡ ಅಂತ ಹೇಳಿದ್ದಾರೆ. ನೋಡೋಣ ಬನ್ನಿ. ಆನ್ ದ ವೇ ಡ್ರೈವರ್ ನಮಗೆ ಡಿಫ್ರೆಂಟ್ ಪಾಯಿಂಟ್ಸ್ ಎಲ್ಲ ತೋರಿಸ್ತಾ ಇದ್ರು, ಬಟ್ ನಮಗೆ ಅದನ್ನ ನೋಡೋ ಅಷ್ಟು ಕೂಡ ಪೇಷನ್ಸ್ ಇರಲಿಲ್ಲ. ಲೇಟಾಗಿ ಹೋದರೆ ಸ್ನೋಫಾಲ್ ಎಲ್ಲಿ ಮಿಸ್ ಆಗಿಬಿಡುತ್ತೋ ಅಂತ ನಮ್ಮ ತಲೆಯಲ್ಲಿ ಓಡ್ತಾ ಇತ್ತು. ಒಂದು ವಾಟರ್ಫಾಲ್ ಪಾಯಿಂಟ್ ಹತ್ರ ಡ್ರೈವರ್ ನಮಗೆ ಸ್ಟಾಪ್ ಕೊಟ್ಟರು, ಬಟ್ ಅಲ್ಲಿ ತುಂಬ ಜನ ಇದ್ದರು, ಫೋಟೋಸ್ ತಗೋತಾ ಇದ್ರು. ನಾವು ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಬೇಗ ಇಲ್ಲಿಂದ ಹೊರಟ್ವಿ. ವಿ ಆರ್ ಆಲ್ ಸೆಟ್ ಫಾರ್ ಅ ಡೇ ಟ್ರಿಪ್ ಟು ಸೋನ್ಮಾರ್ಗ್. ಶ್ರೀನಗರಿಂದ ಸೋನ್ಮಾರ್ಗ್ ಹೋಗೋ ರೋಡ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಈ ಬೆಟ್ಟದ ಕೆಳಗೆಲ್ಲ ನಿಮ್ಗೇನು ಕಾಣಿಸ್ತಾ ಇದೆಯಲ್ಲ ಮನೆಗಳು, ಅವೆಲ್ಲ ಪಾಪ ಗೌರ್ಮೆಂಟ್ ಜಾಗ ಅಂತೆ. ಮನೆ ಇಲ್ದಿದ್ದವರು, ಕೂಲಿ ಕೆಲಸ ಮಾಡೋರು, ಅವರೆಲ್ಲ ಅಲ್ಲಿ ಹೋಗಿ ಮನೆ ಕಟ್ಕೊಂಡಿದಾರಂತೆ. ಬಟ್ ಅವ್ರ ಎಲ್ಲರ ಲೈಫು ಯಾವಾಗಲೂ ರಿಸ್ಕಲ್ಲಿ ಇದ್ದೇ ಇರುತ್ತೆ. ಹಿಂದೆ ಇರೋ ಬೆಟ್ಟದಿಂದ ಹಿಮ ಕುಸಿತ ಯಾವಾಗ ಬೇಕಾದರೂ ಆಗ್ಬೋದು ಅಂತ ಅಲರ್ಟ್ ಮಾಡ್ತಾನೆ ಇರ್ತಾರಂತೆ. ಇಂಥದ್ದನ್ನೆಲ್ಲ ನೋಡಿದ್ರೆ ನಮಗೆ ಸಿಕ್ಕಿರೋ ಲೈಫ್ಗೆ ನಾವು ತುಂಬಾ ಗ್ರೇಟ್ಫುಲ್ ಆಗಿರಬೇಕು ಅಂತ ಅನಿಸುತ್ತೆ. ಈ ರೋಡ್ನ ಗೇಟ್ ವೇ ಆಫ್ ಲದಾಖ್ ಅಂತ ಕೂಡ ಕರೀತಾರೆ, ಬಿಕಾಸ್ ಲದಾಖ್ಗೆ ರೋಡ್ ಟ್ರಿಪ್ ಹೋಗೋರೆಲ್ಲ ಇದೇ ರೋಡ್ನ ಚೂಸ್ ಮಾಡ್ತಾರೆ. ಮೆಚ್ಚುಗಶನ್ ಸೋನ್ಮಾರ್ಗ್ ಕಾಶ್ಮೀರಿ ಟೀಚರ್. ನಾವು ಡ್ರೈವರ್ಗೆ ಕನ್ನಡ ಟೀಚ್ ಮಾಡಿಕೊಂಡು, ಅವ್ರು ನಮಗೆ ಕಾಶ್ಮೀರಿ ಲ್ಯಾಂಗ್ವೇಜ್ ಟೀಚ್ ಮಾಡಿಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಇಲ್ಲೊಬ್ರು ನೋಡಿ, ನಂಗೆ ಚಳಿನೇ ಆಗಲ್ಲ ಅಂದವರು ಸೋನ್ಮಾರ್ಗ್ ಹತ್ರ ಬಂದಂಗೆ ಒಂದೇ ಗ್ಲೌಸ್ ಆಚೆ ಬಂದು ಕೈ ಸೇರ್ತಾ ಇದೆ. ಬಂದೇ ಬಿಡ್ತು ನೋಡಿ, ದ ಫೇಮಸ್ ಸೋನ್ಮಾರ್ಗ್ ಟನಲ್. ಇಲ್ಲಿಂದ ಇವಾಗ ಎಂಟ್ರಿ ಆಗ್ತಾ ಇದ್ದೀವಿ. ದೊಡ್ಡ ಬೆಟ್ಟ ಗುಡ್ಡಗಳನ್ನೆಲ್ಲ ಕೊರೆದು ಈ ಥರ ಟನಲ್ನ ಬಿಲ್ಡ್ ಮಾಡಿದ್ದಾರೆ. ಈ ಟನಲ್ ಆಲ್ಮೋಸ್ಟ್ 6.5 ಕಿಲೋಮೀಟರ್ಸ್ನಷ್ಟು ಡಿಸ್ಟೆನ್ಸ್ನ ಕವರ್ ಮಾಡಿದೆ. ಎಲ್ಲೋ 6 ಕಿಲೋಮೀಟರ್ಸ್ ಹಿಂದೆ ಈ ಟನಲ್ನ ಎಂಟರ್ ಆಗಿ ಇಲ್ಲಿ ಎಕ್ಸಿಟ್ ಆಗ್ತಾ ಇರೋ ನಮಗೆ ಫ್ರೀಸರ್ ಡೋರ್ ಓಪನ್ ಮಾಡಿ ಒಳಗೆ ಹೋಗ್ತಾ ಇದ್ದೀವೇನೋ ಅನ್ನೋ ಥರ ಫೀಲ್ ಆಯಿತು. ಯಾವುದೋ ಬೆಳ್ಳಿ ಲೋಕಕ್ಕೆ ಬಂದಿದ್ದೀವಿ ಅಂತ ಅನಿಸ್ತಾ ಇತ್ತು. ಸೋನ್ಮಾರ್ಗಲ್ಲಿ ಕವರ್ ಮಾಡಬೇಕಿರೋ ಅಂಥ 2 ಮೇನ್ ಪ್ಲೇಸ್ ಅಂದರೆ ಒಂದು ತಾಜಿವಾಸ್ ಗ್ಲೇಷಿಯರ್, ಇನ್ನೊಂದು ಜೋಜಿಲಾ ಪಾಸ್. ಜೋಜಿಲಾ ಪಾಸ್ನ ಇವಾಗ ಹೆವಿ ಸ್ನೋ ಇದೆ ಅಂತ ಕ್ಲೋಸ್ ಮಾಡಿದ್ದಾರೆ, ಯಾರನ್ನೂ ಬಿಡ್ತಾ ಇಲ್ಲ. ಆ್ಯಂಡ್ ತಾಜಿವಾಸ್ ಗ್ಲೇಷಿಯರ್ಗೆ ನಾವು ಬೈ ವಾಕ್ ಹೋಗ್ಬೋದು, ಇಲ್ಲ ಪೋನಿ ರೈಡ್ ತೊಗೋಬೋದು, ಇಲ್ಲ ಅಂದರೆ ಕಾಂಬಿನೇಷನ್ ಆಫ್ ಸ್ನೋ ಬೈಕ್ ಆ್ಯಂಡ್ ಸ್ಲೆಡ್ಜಸ್ ಕೂಡ ತೊಗೋಬೋದು. ಸ್ನೋ ಬೈಕ್ನ ಎಂಡ್ ಪಾಯಿಂಟ್ವರೆಗೂ ಅಲೋ ಮಾಡಲ್ಲ, ಬಿಕಾಸ್ ಪೊಲ್ಯೂಷನ್ ಆಗುತ್ತೆ ಅನ್ನೋ ರೀಸನಿಂದ. ಕಾರಿಂದ ಇಳಿತಿದ್ದಂಗೆ ಎಲ್ಲರೂ ಬಂದು ಪೋನಿ ರೈಡ್ ತೊಗೊಳ್ಳಿ, ಸ್ಲೆಡ್ಜಸ್ ತೊಗೊಳ್ಳಿ ಅಂತ ಇನ್ಸಿಸ್ಟ್ ಮಾಡ್ತಾರೆ. ನಮಗೆ ಪೋನಿ ರೈಡ್ ಇಷ್ಟ ಇರಲಿಲ್ಲ, ಆ್ಯಂಡ್ ನೆನ್ನೆ ಅಷ್ಟೇ ಪೆಹಲ್ಗಾಮಲ್ಲಿ ಕೂಡ ಆಗೋಗಿದೆ. ಸೊ ಸ್ನೋ ಬೈಕ್ ಮತ್ತು ಸ್ಲೆಡ್ಜಸ್ನ ಟ್ರೈ ಮಾಡೋಣ ಅಂತ ಅಂದ್ಕೊಂಡ್ವಿ. ಸ್ನೋಫಾಲ್ ಎಲ್ಲ ಸ್ಟಾಪ್ ಆಗೋಗಿದೆ ಅಂತ ಫುಲ್ ಬೇಜಾರಾಯಿತು. ಸ್ನೋ ಬೈಕ್ ಒಂದು ಹಾಫ್ ಪಾಯಿಂಟ್ವರೆಗೆ ಮಾತ್ರ ಹೋಗುತ್ತೆ, ಅಲ್ಲಿಂದ ನಾವು ಸ್ಲೆಡ್ಜಸ್ ತೊಗೋಬೇಕಿತ್ತು. ಸೊ ಸ್ಲೆಡ್ಜ್ ತೊಗೊಂಡು ಕರ್ಕೊಂಡು ಹೋಗೋರು ಯಾರು ಅಂತ ಫೋಟೋಸ್ ತೊಗೊಳ್ಳಿ, ನಿಮಗೆ ಐಡೆಂಟಿಫೈ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಅವರ ಫೋಟೋ ತೊಗೊಳಕ್ಕೆ ಹೇಳಿದ್ರು. हो गया ओके ले लिया हाँ
fora avança. ಸೊ ಬೈಕ್ ಮತ್ತು ಸ್ಲೆಡ್ಜಸ್ಗೆ ಟಿಕೆಟ್ ತಗೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ. ಇದೆ ನೋಡಿ ಹಾಫ್ ಪಾಯಿಂಟ್ವರೆಗೂ ಕರ್ಕೊಂಡು ಹೋಗೋ ಸ್ನೋ ಬೈಕ್. ಥ್ಯಾಂಕ್ ಯು. ಸ್ಲೆಡ್ಜಸ್ ತಗೋತಾ ಇದ್ದೀವಿ. ಇನ್ನು ಹಾಫ್ ವೇ ಹೋಗಿದ್ದೀವಿ. ಆಲ್ರೆಡಿ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿಂದ ಅಂತ. ಸಲ್ಮಾನ್ ಖಾನ್ ಅವರ ಬಜರಂಗಿ ಭಾಯಿಜಾನ್ ಮೂವಿ ಕೂಡ ಇಲ್ಲೇ ಶೂಟ್ ಆಗಿದೆ. ಬಾರ್ಡರ್ ಅಂತ ಇದನ್ನೇ ಯೂಸ್ ಮಾಡಿದ್ದಾರೆ. ಸೋಜಿಲಾ ಪಾಯಿಂಟ್ ಹೋಗೋಷ್ಟಿರಲಿಲ್ಲ, ಸೊ ಬೇಗ ಮುಗೀತು. ನಾನು ಕೆಳಗೆ ಬಂದೆ, ವೆಯ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಮಧ್ಯಸ್ತ್ರ ಆಲ್ಸೋ ಇಸ್ ಬ್ಯಾಕ್. ನಾವು ಬೆಳಿಗ್ಗೆ ಬೇಗ ಹೋಗಿದ್ದಕ್ಕೆ ವೆಯ್ಟಿಂಗ್ ಏನೂ ಇರಲಿಲ್ಲ. ಬಟ್ ಇವಾಗ ನೋಡಿ ಎಷ್ಟು ಜನ ಕ್ಯೂ ನಿಂತಿದ್ದಾರೆ ಸ್ನೋ ಬೈಕ್ಗೆ. ಮೇಲ್ಗಡೆ ಸ್ನೋಫಾಲ್ ಸ್ಟಾರ್ಟ್ ಆಗಿದೆ, ಸೊ ಇಲ್ಲಿ ಕೆಳಗೂ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ನೋಡಬೇಕು. ಟೆಂಪ್ರೇಚರ್ ನೋಡಿ -4 ಇದೆ. ಕಾಣಿಸ್ತಾ ಇದೆಯಲ್ವ ಗೊತ್ತಿಲ್ಲ. ಸೊ ಬಿಸಿ 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 ಮ್ಯಾಗಿ ಮಾಡ್ಕೊಡ್ತಾ ಇದ್ದಾರೆ. ಅದನ್ನು ತಗೊಂಡು ತಿನ್ನೋಣ ಅಂತ ಕೂತಿದ್ದೀವಿ. ಸೊ ವಿ ಆರ್ ಈಟಿಂಗ್ ಪಹಾಡೋ ವಾಲಿ ಮ್ಯಾಗಿ. ಹೆಂಗಿದೆ ಮ್ಯಾಗಿ? ಚೆನ್ನಾಗಿದೆ. ಈ ವೆದರ್ಗೆ ಮ್ಯಾಗಿ ಬಿಸಿ ಬಿಸಿಯಾಗಿ ಆಲ್ಮೋಸ್ಟ್ ತುಂಬಾ ಬಿಸಿ ಇದೆ. ಕೈ ನೋಡಿ ರೆಡ್ ಆಗಿದೆ, ಬಟ್ ಫೀಲ್ ಆಗ್ತಾ ಇಲ್ಲ, ಅಷ್ಟು ಬಿಸಿ ಇದೆ. ಪ್ಲಸ್ ಅಷ್ಟೇ ಕೋಲ್ಡ್ ಇದೆ. -4 ಇರೋದಕ್ಕೆ ನಮಗೆ ಈ ಬಿಸಿ ಫೀಲ್ ಆಗ್ತಾ ಇಲ್ಲ. ನೋಡಿ ಕೈಯೆಲ್ಲ ಸುಟ್ಟೋಗಿದೆ, ಆ್ಯಕ್ಚುಲಾಗಿ ಬರ್ನ್ ಆಗೋಗಿದೆ. ಸಖತ್ತಾಗಿದೆ ಟೇಸ್ಟ್. ಸ್ನೋಫಾಲ್ ಸ್ಟಾರ್ಟ್ ಆಯಿತು. ಇಲ್ಲೂ ಸ್ನೋಫಾಲ್ ಸ್ಟಾರ್ಟ್ ಆಯಿತು. ಚಳಿ ಚಳಿ ಆಗ್ತಾ ಇದೆ. ಬಿದ್ಕೂಲ ಹೋಗ್ತಾ ಇದೆ. ಇನ್ನು ಜೋರಾಗಿ ಆಗ್ತಾ ಇಲ್ಲ ಅನ್ಸುತ್ತಲ್ವಾ? ಸ್ಲೋ ಆಗಿ ನಿಧಾನಕ್ಕೆ ಆಗ್ತಾ ಇದೆ. ಇಲ್ಲಿ ತೋರಿಸು ಪ್ಯಾಂಟ್.
ಹಾಯ್, ಹೇಗಿದ್ದೀರಾ? ಸೂಪರ್. ಹೆಂಗ್ ಫೀಲ್ ಆಗ್ತಾ ಇದೆ? ಗ್ಲೌಸ್ ಹಾಕಿದ್ದೀನಿ, ಬೆಂಕಿ ಇದೆ ಪಕ್ಕದಲ್ಲೇ. ಗ್ಲೌಸ್ನ ಹಿಂಗೆ ರಿಮೂವ್ ಮಾಡಿ ಬೆಂಕಿ ಒಳಗೆ ಕೈ ಹಾಕ್ಬಿಡೋಣ ಅನಿಸ್ತಾ ಇದೆ. ಬಟ್ ಆಫ್ಟರ್ ಎಫೆಕ್ಟ್ಸು ನೆನೆಸ್ಕೊಂಡ್ರೆ ಬೇಡ ಅಂತ ಸುಮ್ಮನೆ ಕೂತಿದ್ದೀನಿ. ಸ್ನೋ ಬೀಳ್ತಾ ಇದೆ. ಸೊ ನಿಂದಿದು ಚೈಲ್ಡ್ಹುಡ್ ಡ್ರೀಮ್ ಆಗಿತ್ತು. ಸೊ ಚೈಲ್ಡ್ಹುಡ್ ಡ್ರೀಮ್ ಫುಲ್ಫಿಲ್ ಆಗಿದೆಯಾ? ಹೂ ಹೆಲ್ಪ್ ಯು ಟು ಫುಲ್ಫಿಲ್ ದಿಸ್? ಪೀಸ್. ಮ್ಯಾಗಿ ತಿನ್ಕೊಂಡು ಕೂತ್ಕೊಂಡಿದ್ದು ನಮಗೆ ರೀಲ್ಸ್ ಮಾಡಿಕೊಡೋರೊಬ್ಬರು ಸಿಕ್ಕಿದ್ರು. ರೀಲ್ಸ್ನ ಚೆನ್ನಾಗಿ ವಿಡಿಯೋ ಮಾಡಿ ಎಡಿಟ್ ಮಾಡಿ ಸಾಂಗು ಎಲ್ಲ ಅವರೇ ಹಾಕಿ ಕೊಟ್ಟರು. ಇಲ್ಲಿಂದ ರಿಟರ್ನ್ ಹೋಟೆಲ್ ಕಡೆ ಹೊರಟ್ವಿ. ನೋಡಿ ಮೇಡಮ್ ಅವ್ರು ಹೆಂಗೆ ಕೂತಿದ್ದಾರೆ ನೋಡಿ ಚಳಿಗೆ. ಅಲ್ಲಷ್ಟು ಸ್ನೋ ಮಾಡ್ಕೊಂಡು ಬಂದ್ವಿ. ಫುಲ್ ಚಳಿ ಹಿಡಿದೋಗಿದೆ ಮೇಡಮ್ ಅವ್ರಿಗೆ. ಫುಲ್ ಕಾರಲ್ಲಿ ಹೋಗ್ತಾ ಇದ್ದೀವಿ ನಾವು ಇವಾಗ. ಫುಲ್ ಟಾಪ್ ಟು ಬಾಟಮ್ ನೋಡಿ. ನನ್ನ ಜಾಕೆಟು ಹಾಕ್ಕೊಂಡಿದ್ದಾಳೆ. ಇದು ಅವ್ರ ಜಾಕೆಟ್, ಕ್ಯಾಪು, ಮಫ್ಲರ್, ಅದ್ರ ಒಳಗಡೆ ಶಾಲ್ ಇದೆ. ನಂದು ಫುಲ್ ಕವರಾಗಿ ಕೂತಿದ್ದಾರೆ. ಸೋನ್ಮಾರ್ಗಲ್ಲಿ ಸ್ನೋಫಾಲ್ನ ಎಂಜಾಯ್ ಮಾಡಿಕೊಂಡು ಬರ್ತಾ ಇರೋ ನಮಗೆ ಶ್ರೀನಗರ್ ಸಿಟಿ ಮಳೆಯಿಂದ ವೆಲ್ಕಮ್ ಮಾಡ್ತು. ಇಲ್ಲಿ ಫುಲ್ ಮಳೆ ಬರ್ತಾ ಇದೆ. ಹೋಟೆಲ್ಗೆ ಬಂದು ಸ್ನ್ಯಾಕ್ಸ್ ಎಲ್ಲ ತಿಂದು ಯಾವುದೋ ಮೂವಿ ನೋಡಿಕೊಂಡು ಸ್ವಲ್ಪ ಟೈಮ್ ಪಾಸ್ ಮಾಡಿದ್ವಿ. ಅಷ್ಟರಲ್ಲೇ ಡಿನ್ನರ್ ಟೈಮ್ ಕೂಡ ಆಗೋಯ್ತು. ಡಿನ್ನರ್ಗೆ ಹೋಗ್ತಾ ಇದ್ದೀವಿ. ಇವತ್ತು ಹೋಟೆಲಲ್ಲಿ ತುಂಬ ಜನ ಇಲ್ಲ ಅಂತ ಅವರು ಬಫೆ ಮಾಡಿರಲಿಲ್ಲ, ಟೇಬಲ್ ಸರ್ವಿಸ್ ಮಾಡ್ತೀನಿ ಅಂತ ಹೇಳಿದರು. ಸಲಾಡ್ ಕೊಟ್ಟಿದ್ರು, ಬಿಸಿ ಬಿಸಿ ಟೊಮ್ಯಾಟೊ ಸೂಪ್, ವೆರೈಟೀಸ್ ಆಫ್ ಕರೀಸ್ ಆ್ಯಂಡ್ ರೋಟಿ, ಆ್ಯಂಡ್ ಒನ್ ಆಫ್ ಮೈ ಫೇವ್ರೆಟ್ ಸ್ವೀಟ್ಸ್ ಜಾಮೂನ್ ಜೊತೆ ನಮ್ಮ ದಿನ ಎಂಡ್ ಆಯಿತು. ಗುಡ್ ನೈಟ್.